ಇವತ್ತು ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ. ಬಳ್ಳಾರಿಯ SP ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ಯುರೇಷನ್ 3ನೇ ತಾರೀಕಿತ್ತು. ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು. ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದಾ? ವಾಲ್ಮೀಕಿಯವ್ರ ಎಲ್ಲರ ಆಸ್ತಿ ತಾನೆ, ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ. ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು. ಮಧ್ಯಾಹ್ನ 2 ರಿಂದ 3 ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಹರಿದಾಕ್ತಾರೆ. ಮಧ್ಯಾಹ್ನ ಯಾವಾಗ ಬ್ಯಾನರ್ ಹರಿದಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಕಟ್ಟಕ್ಕೆ ಹೋದಾಗ ಶ್ರೀರಾಮುಲವರು ಸೇರಿ ಅವರ ಬೆಂಬಲಿಗರು ಬ್ಯಾನರ್ ಹರಿದಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಇವತ್ತು ಸೋಮಣ್ಣ ಸಾಹೇಬ್ರು ಹೇಳ್ತಾರೆ ಭರತ್ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ. ಏನು ಸರ್ BJPಯಲ್ಲಿ ನೀವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ? ಅಲ್ಲ ಸರ್, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ MLAಗೆ ನೋವಾಗುತ್ತೆ. ನೋವಲ್ಲಿ ಮಾತಾಡಿದ್ದಾರೆ. ನೀವು ಅದನ್ನು ಹೆಂಗಂದ್ರೆ ಹೆಂಗೆ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯಕೃಷ್ಣ ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರಿಗೂ ತೊಂದರೆ ಮಾಡ್ತಾರೆ. ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಸರ್ ನಿಮಗೆ ಗೊತ್ತಿರಬೇಕು, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ, ಆತ ಹುಸೇನ್ ನಗರದ ನಿವಾಸಿ. ಅವ್ರ ತಂದೆ BJPಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ತಂದೆ BJPಯಲ್ಲಿ ಗುರುತಿಸ್ಕೊಂಡ್ರು. ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ. ಇವತ್ತೊಂದು ಇನ್ಸಿಡೆಂಟ್ ಆಗಿದೆ. ಬ್ಯಾನರ್ ಕಿತ್ತಾಗಿದ್ದಾರು, ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು, ಶ್ರೀರಾಮುಲವರು. ಅವ್ರನ್ನ ಸಪೋರ್ಟ್ ಮಾಡಿಕೊಂಡು BJP ಅವರೆಲ್ಲ ಹೋಗ್ತಾರೆ, ಏನೋ ಭಾಷಾ ಪಂಡಿತರು ವಿದ್ವಾಂಸರ ಥರ. ಸೋಮಣ್ಣ ಸಾಹೇಬ್ರೆ, ವಯಸ್ಸು ಆಗ್ತಾ ಆಗ್ತಾ ಬುದ್ಧಿ ಹೆಚ್ಚಾಗಬೇಕೇ ವಿನಃ ಬುದ್ಧಿಮಾಂದ್ಯತೆ ಹೆಚ್ಚಾಗಬಾರ್ದು ಸರ್. ಆಲ್ರೆಡಿ ಬೆಂಕಿ ಹತ್ಕೊಂಡಿದೆ ಬಳ್ಳಾರಿ. ನೀವು ಸೀನಿಯರ್ ಲೀಡ್ರ್ ಸರ್, ನೀವೇನೋ ಸೀನಿಯರು, ನಿಮಗೆ ಬುದ್ಧಿ ಹೆಚ್ಚಾಗಿದೆ ಅಂದ್ಕೊಂಡ್ರೆ ಬುದ್ಧಿಮಾಂದ್ಯತೆ ಹೆಚ್ಚಾಗಿದೆ ಅಂತ ಪ್ರೂವ್ ಮಾಡ್ತೀರಲ್ಲ ಸರ್. ಇನ್ನು ಅಶೋಕಣ್ಣನಿಗೆ ಅದು ಯಾರು ಅಡ್ವೈಸರ್ಗಳಿದಾರೋ ಏನೋ. ಅಶೋಕಣ್ಣ ರೆಡ್ಡಿ ಅವ್ರನ್ನ ಆಚೆ ಹಾಕಿದ್ ನೀವೇ ತಾನೆ, ಅವ್ರನ್ನ ವಿರೋಧಿಸಿದ್ ನೀವೇ ತಾನೆ. ಶ್ರೀರಾಮುಲವರು ರೆಡ್ಡಿ ಅವರು ಅಷ್ಟು ಕಿತ್ತಾಡ್ತಿದ್ರು. ಅದು ಯಾವಾಗ ಸ್ನೇಹಿತರಾದ್ರೋ ಯಾವಾಗ ಒಂದಾದ್ರೋ ನಮ್ಗೆ ಯಾವುದೂ ಗೊತ್ತಿಲ್ಲ. ನೋಡಿ, ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಘಟನೆ ಏನಾಗಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಸುಮ್ಮನೆ ಭರತ್ ರೆಡ್ಡಿ ಅಂತ ಯೂತ್ಸ್ನ BJP ಅವ್ರು ಟಾರ್ಗೆಟ್ ಮಾಡೋದು ಸರಿ ಇಲ್ಲ. ಪಾಪ ವಾರ್ಡ್ಗೆ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾನೆ ನಮ್ಮ ಬಳ್ಳಾರಿ ಅನ್ನೋ ಕಾರ್ಯಕ್ರಮದಲ್ಲಿ. ಇಲ್ಲಿ ನಮ್ಮ ಪ್ರಿಯಕೃಷ್ಣ ಅವರು ಏರಿಯಾಗೆ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾರೆ. ಸೋಮಣ್ಣ ಸಾಹೇಬರು ಕಾಂಗ್ರೆಸ್ ಅಲ್ಲಿರೋ ಯೂತ್ಸ್ನ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ.